ಪವರ್ ಇರೋದು ಮನಿಗೆ, ಅಧಿಕಾರಕ್ಕೆ, ಮನಿಗೆ, ಬೇರೆ ಯಾವುದಕ್ಕೂ ಅಲ್ಲ. ಸೊ ಇಲ್ಲಿ ನ್ಯಾಯ ಸಿಗ್ಬೇಕು ಅಂದ್ರೆ ಒಂದು ದುಡ್ಡು ಇರಬೇಕು, ಇಲ್ಲ ದಿಮಾಕ್ ಇರಬೇಕು. ನಿಮ್ಮ ಹತ್ರ ಎರಡೂ ಇಲ್ಲ ಅನ್ಕೊಂಡು ಇದ್ಬಿಟ್ರಿ. ಸ್ವತಃ ಸರ್ಕಾರನೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ, ಕಾನೂನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಇಂತಹ ವಿಚಾರದಲ್ಲಿ ಮಾತನಾಡ್ತಿರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ನಾಯರ್ ಜಗದೀಶ್ ಅವರು. ಇವತ್ತು ಅವನು ಗಂಡಸಾಗಿದ್ದಿದ್ರೆ ಇದರ ಬಗ್ಗೆ ಒಂದು ವಿಚಾರವನ್ನ ಮಾತಾಡಬೇಕಾಗಿತ್ತು. ಇವು 20-25 ವರ್ಷಗಳ ಹಿಂದೆ ಸತ್ತೋಗಿರುವಂತಹ ಹೆಣಗಳು, ಇದರಿಂದ ಏನು ಕೂಡ ನ್ಯಾಯ ಸಿಗೋದಿಲ್ಲ. ಸುಮ್ಮನೆ ಯಾಕೆ ನಿಮ್ಮ ಟೈಮ್ಗಳನ್ನ ವೇಸ್ಟ್ ಮಾಡ್ಕೋತಿದ್ದೀರಾ? ಆದ್ರೆ ಕರ್ನಾಟಕದಲ್ಲಿ ಇರುವಂತಹ ನ್ಯೂಸ್ ಚಾನೆಲ್ಗಳು ಕೇವಲ ದರ್ಶನ್ ಅವರಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದೆ. ನಮ್ಮ ಹೆಣ್ಣು ಮಕ್ಕಳನ್ನ ನಾವುಗಳು ಸಾಕ್ಬಿಟ್ಟು ಇನ್ನೊಬ್ಬರಿಗೆ ಬಲಿ ಕೊಡುವಂತಹ ಪರಿಸ್ಥಿತಿ ಬರ್ತಿದೆ. ಸೌಜನ್ಯ ಅನ್ನೋ ಒಂದು ಪ್ರಕರಣವನ್ನು ಇಟ್ಕೊಂಡು ಸಿಕ್ಕಾಪಟ್ಟದಿಂದ ಹೋರಾಡ್ತಿದ್ದಾರೆ, ಸಾವಿರಾರು ಜನ ಹೋರಾಡ್ತಿದ್ದಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರದೇ ಆದಂತಹ ಒಂದು ಟ್ರೆಂಡು ಕೂಡ ಶುರು ಆಗಿದೆ. ಆದ್ರೆ ಅದರಿಂದ ಯಾರಿಗೂ ಕೂಡ ಇದುವರೆಗೂ ಕೂಡ ಒಂದೇ ಒಂದು ಶಿಕ್ಷೆನೂ ಕೂಡ ಆಗಿಲ್ಲ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಆದ್ರೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ಸಾವಿರಾರು ಹೆಣಗಳನ್ನ ಹೂತಾಕಿರುವಂತಹ ಜಾಗಗಳನ್ನ ತೋರಿಸ್ತೀನಿ, ಅದರ ಜೊತೆಗೆ ಅಲ್ಲಿರುವಂತಹ ಕಳೆ ಬರಹಗಳು ಅಥವಾ ಸ್ಕೆಲಿಟನ್ ಅಂತ ಏನ್ ಕರಿತೀವಿ, ಅಸ್ಥಿ ಪಂಜರ ಅಂತ, ಅವುಗಳನ್ನ ತೋರಿಸ್ತೀನಿ ಅಂತಾನು ಕೂಡ ಬರ್ತಾನೆ. ಅವನಿಗೆ ಕೋರ್ಟಿಗೆ ಸಾಬೀತನ ಮಾಡ್ತಾರೆ. ಸೊ ಕೋರ್ಟಲ್ಲಿ ಅವನಿಗೆ ಸೆಕ್ಯೂರಿಟಿ ಕೊಡಬೇಕು ಅಂತಾನು ಕೂಡ ಹೇಳಾಗ್ತದೆ. ಸೊ ಅವರ ಜೊತೆಗೆ ಲಾಯರ್ಗಳು ಕೂಡ ನಿಂತ್ಕೊಂಡಿದ್ದಾರೆ. ಆದ್ರೆ ನಿನ್ನೆಯಿಂದ ದುರಂತ ನಡೆದಿದೆ ಅಂತ ಹೇಳಿದ್ರೆ, ಅವನು ಅಲ್ಲಿ ಒಂದು ಸ್ಥಳ ಮಹಜರು ಅಥವಾ ಏನು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಅವನು ಏನೋ ಒಂದು ಅಸ್ಥಿ ಪಂಜರವನ್ನ ತಂದು ಕೊಟ್ಟಿದ್ದ, ಅದರ ಜಾಗವನ್ನ ತೋರಿಸ್ತೀನಿ ಅಂತ ಹೇಳಿ ಅವನು ಅಲ್ಲಿಗೆ ಹೋದ್ರೆ ಅಲ್ಲಿನ ಪೊಲೀಸರು ಅಲ್ಲಿಗೆ ಹೋಗೇ ಇಲ್ಲ. ಎಂತಹ ಒಂದು ಸಿಸ್ಟಮ್ ಅಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ, ಅವನ ಅಜ್ಜಿ ಅವಾಗ ಏನಾದ್ರೂ ಒಂದು ತಪ್ಪನ್ನ ಮಾಡಿದ್ರೆ ಹಿಂದೆ ಹೋಗ್ಬಿಟ್ಟು ಅದನ್ನ ಹೇಗಾರು ಮುಚ್ಚಾಕುವಂತ ಕೆಲಸ ಮಾಡ್ತಿದ್ರು. ಈಗ ರಾಜರೋಷವಾಗಿ ಜನಗಳ ಮುಂದೆನೆ ಮಾಡ್ತಿದ್ದಾರೆ, ಜನಗಳನ್ನು ಏನು ಕೂಡ ಕಿತ್ಕೊಳ್ಳಕ್ ಆಗ್ತಾ ಇಲ್ಲ. ಸ್ವತಃ ಸರ್ಕಾರನೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ, ಕಾನೂನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ, ಹಾಗೂ ಜನರು ಅಷ್ಟೇ ತುಂಬಾ ತಲೆಯನ್ನ ಕೂಡ ಕೆಡಿಸ್ಕೋತಿಲ್ಲ. ಅದರಲ್ಲೂ ಕೂಡ ನಮ್ಮ ಮೀಡಿಯಾಗಳಂತೂ ಸಿಕ್ಕಾಪಟ್ಟೆ ದುಡ್ಡಿನ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಸೊ ಸೌಜನ್ಯ ಅನ್ನೋ ಒಂದು ಕೇಸಲ್ಲಿ ಹಲವಾರು ಪ್ರೂಫ್ಗಳು ಇದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ, ಇವು 20-25 ವರ್ಷಗಳ ಹಿಂದೆ ಸತ್ತೋಗಿರುವಂತಹ ಹೆಣಗಳು, ಇದರಿಂದ ಏನು ಕೂಡ ನ್ಯಾಯ ಸಿಗೋದಿಲ್ಲ. ಸುಮ್ಮನೆ ಯಾಕೆ ನಿಮ್ಮ ಟೈಮ್ಗಳನ್ನ ವೇಸ್ಟ್ ಮಾಡ್ಕೋತಿದ್ದೀರಾ? ಸುಮ್ಮನೆ ಯಾಕೆ ಈ ಹೋರಾಟಗಳನ್ನ ಮಾಡ್ತಿದ್ದೀರಾ? ದಯವಿಟ್ಟು ನಿಮ್ಮ ಪಾಡಿಗೆ ನೀವುಗಳು ಇದ್ದು ಬಿಡಬೇಕು. ಇದರಿಂದ ಯಾರಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋದು ಸಾಧ್ಯವೇ ಇಲ್ದಿರುವಂತಹ ಮಾತು. ಒಂದು ಉದಾಹರಣೆ ಏನಂತ ಹೇಳಿದ್ರೆ, ನಿನ್ನೆ ಈಗ ಯಾವ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಆಗ್ತಿದೆ, ಅವರ ತಮ್ಮ ಒಬ್ರು ಹೋಗಿ ಒಬ್ಬ ಹೋಮ್ ಮಿನಿಸ್ಟ್ರಿಗೆ ಮೀಟ್ ಮಾಡ್ತಾನೆ. ಆ ಸಮಯದಲ್ಲಿ ಮೀಡಿಯಾಗಳು ಹೋಗಿ ಹೋಮ್ ಮಿನಿಸ್ಟ್ರಿಗೆ ಕೇಳಿದಾಗ ಅವ್ರು ಏನಕ್ಕೆ ಬಂದಿದ್ರು ಅಂತ ಹೇಳಿದ್ರೆ, ಮೆಡಿಕಲ್ ಕಾಲೇಜಿನ ಬಗ್ಗೆ ಕೇಳಲಿಕ್ಕೆ ಬಂದಿದ್ರು ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಸೊ ಸರ್ಕಾರ ಅಂತ ಹೇಳಿ ರಚನೆ ಆದ್ಮೇಲೆ ಅದಕ್ಕೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಂತಾನು ಕೂಡ ಒಬ್ಬ ಇರ್ತಾನೆ. ಮೆಡಿಕಲ್ಗೆ ಹಾಗೆ ಕಾಲೇಜುಗಳ ಬಗ್ಗೆ ಅದರ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ಹೇಳಿದ್ರೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗೋದನ್ನ ನಾವು ನೋಡಿರ್ತೀವಿ. ಗೃಹ ಸಚಿವನಿಗೂ ಅದಕ್ಕೂ ಏನ್ ಸಂಬಂಧ ರೀ? ಗೃಹ ಸಚಿವನ ಹತ್ರ ಹೋಗ್ಬಿಟ್ಟು ಮೆಡಿಕಲ್ ಸೀಟ್ ಬಗ್ಗೆ ಮಾತಾಡ್ಲಿಕ್ಕೆ ಆಗತ್ತಾ? ಕಾಮನ್ ಸೆನ್ಸ್ ಇಲ್ದಿರುವಂತಹ ಉತ್ತರಗಳನ್ನ ಗೃಹ ಸಚಿವರು ಕೊಡ್ತಾರೆ. ಅದರ ಬಗ್ಗೆ ಈಗ ತನಿಖೆ ಮಾಡ್ಲಿಕ್ಕೆ ಯಾಕೆ ಪೊಲೀಸರು ಹೋಗಿಲ್ಲ ಅಂದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, SIT ರಚನೆ ಮಾಡೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಎಂತ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ನಾಚಿಕೆ ಆಗ್ಬೇಕು. ಜನಗಳು 500 ರೂಪಾಯಿ ಇಸ್ಕೊಂಡು ಓಟ್ ಹಾಕಿರೋ ಕಾರಣದಿಂದಾಗಿ ಇದನ್ನೆಲ್ಲ ಅನುಭವಿಸಬೇಕಾಗಿರೋ ಸಿಚುವೇಶನ್ ಬಂದಿದೆ. ಇವತ್ತು ನಿಮ್ಮ ಮನೆ ಮಕ್ಕಳಿಗೆ ಆಗಿಲ್ಲ, ಯಾವುದೋ ಒಂದು ಬಡ ಮನೆ ಹೆಣ್ಣು ಮಕ್ಕಳಿಗೆ ಆಗಿದೆ, ಅದಕ್ಕೆ ಜನಗಳು ಹೆಚ್ಚಿಗೆ ಆಗಿ ತಲೆಯನ್ನ ಕೆಡಿಸ್ಕೋತಿಲ್ಲ. ಆದ್ರೆ ಮುಂದೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಇದು ಆಗುವಂತಹ ಪರಿಸ್ಥಿತಿ ಬಂದೇ ಬರುತ್ತದೆ. ಯಾವತ್ತೂ ಕೂಡ ಇದು ಮುಗ್ದು ಹೋಗುವಂತದ್ದಲ್ಲ. ಇನ್ನು ಹಲವಾರು ಜನ ಹೇಳ್ತಾರೆ ಇದರ ಬಗ್ಗೆ, ಹಿಂದೂ ಮುಸ್ಲಿಂ ಎಲ್ಲರೂ ಮಾತಾಡ್ತಿದ್ದಾರೆ, ಮುಸ್ಲಿಂ ಅವರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ನಿಮಗೆ ಗೊತ್ತಿರಲಿ, ಈ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತ 3 ಜನನು ಸಪೋರ್ಟ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಹಿಂದೂಗಳು ಅಂತ ಹೇಳಿದ್ರೆ ನಮ್ಮಂತಹ ಲಕ್ಷಾಂತರ ಜನ ಇದರ ಬಗ್ಗೆ ಮಾತಾಡ್ತಿರೋದು. ಹಾಗೆ ಮುಸ್ಲಿಂ ಅಂತ ಹೇಳಿದ್ರೆ ಸಮೀರ್ ಅಂತವರು ಹಲವಾರು ಜನ ಇದರ ಬಗ್ಗೆ ಧೈರ್ಯವಾಗಿ ಒಂದು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರೋದು. ಇನ್ನು ಕ್ರೈಸ್ತ ಅಂತ ಬಂದ್ರೆ ಕೇರಳದಲ್ಲಿ ಇದರ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸ್ ಆಗ್ತಿರೋದು. ಕೇರಳದಲ್ಲಿ ಇರುವಂತಹ ಎಲ್ಲಾ ಚಾನೆಲ್ಗಳು ಕೂಡ ಧರ್ಮಸ್ಥಳದ ಬಗ್ಗೆ ನ್ಯೂಸ್ ಆಗ್ತಿರೋದನ್ನ ನೋಡ್ಬೋದು. ಆದ್ರೆ ಕರ್ನಾಟಕದಲ್ಲಿ ಇರುವಂತಹ ನ್ಯೂಸ್ ಚಾನೆಲ್ಗಳು ಕೇವಲ ದರ್ಶನ್ ಅವರಿಗೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ. ಸೊ ಹಾಗೆ ರೀಲ್ಸ್ ಮಾಡುವಂತಹ ವ್ಯಕ್ತಿಗಳಿಗೆ ಸೀಮಿತವಾಗ್ಬಿಟ್ಟಿದೆ. ಹುಚ್ಚುಚ್ಚಾಗಿ ಕುಣ್ಕೊಂಡು ರೀಲ್ಸ್ ಮಾಡುವಂತಹ ಹಲವಾರು ಜನರ ಬಗ್ಗೆ ವಿಡಿಯೋ ಮಾಡುವಂತಹ ಈ ಮೀಡಿಯಾಗಳಿಗೆ ಒಂದು ನಾಚಿಕೆ ಅನ್ನೋದೇ ಇಲ್ಲ. ಇಂತಹ ದೊಡ್ಡ ಪ್ರಕರಣ ಬಗ್ಗೆ ಒಂದೇ ಒಂದು ವಿಡಿಯೋ ಕೂಡ ಮಾಡ್ತಾ ಇಲ್ಲ. ಸೊ ನ್ಯೂಸ್ 18 ಕನ್ನಡವನ್ನ ಬಿಟ್ಟರೆ ಬೇರೆ ಯಾವ ಚಾನೆಲ್ಗಳಿಗೂ ಕೂಡ ಗಂಡಸ್ತನನೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಒಂದು ಸಿಸ್ಟಮ್ ಯಾವ ರೀತಿ ಆಗೋಗಿದೆ ಅಂದ್ರೆ, ಕೊಲೆ ಮಾಡಿದವನು, ಅತ್ಯಾಚಾರ ಮಾಡಿದವನು, ದರೋಡೆ ಮಾಡಿದವನು, ಭ್ರಷ್ಟಾಚಾರ ಮಾಡಿದವನು ಧೈರ್ಯವಾಗಿ ಒಂದು ಬೇಲನ್ನ ತಗೊಳ್ಳೋದಾಗಿರ್ಬೋದು, ಇಲ್ಲ ನಮ್ಮ ಪೊಲೀಸನ್ನೇ ಕೊಂಡ್ಕೊಳ್ಳೋದಾಗಿರ್ಬೋದು, ಇಲ್ಲ ನ್ಯಾಯವನ್ನೇ ಸಾಯಿಸೋ ಆಗಿರ್ಬೋದು, ಅಂತಹ ಒಂದು ಸಿಚುವೇಶನ್ಗೆ ಬಂದ್ಬಿಟ್ಟಿದೆ. ಇಲ್ಲಿ ಕಷ್ಟ ಅನ್ಕೊಂಡವರಿಗೆ ಅಥವಾ ಬಡವರಿಗೆ ನ್ಯಾಯ ಸಿಗೋದೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನಂತ ಹೇಳ್ರಿ. ಒಬ್ಬ ದರ್ಶನ್ ಒಂದು ಸಣ್ಣ ಒಂದು ಗಿಡಕ್ಕೆ ನೀರು ಹಾಕಿದ್ರೆ ನ್ಯೂಸ್ ಮಾಡುವಂಥವು
ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಇಂಥದೇ ಬಟ್ಟೆ ಹಾಕೋಬೇಕು ಅಂತ ಹೇಳಿ ನ್ಯೂಸ್ ಮಾಡೋರು, ಕೀರ್ತಿ ಅವನ ಜೊತೆಗೆ ಏನೋ ಡೈವರ್ಸ್ ಮಾಡ್ಕೊಂಡ್ಲು ಅಥವಾ ಏನು ಲವ್ ಬ್ರೇಕಪ್ ಆಯ್ತು ಅಂತ ಹೇಳಿ ನ್ಯೂಸ್ ಮಾಡುವಂತಹ ಈ ಕಚಡ ಚಾನಲ್ಗಳು ಒಂದು ಸಾವಿರಾರು ಕೊಲೆಗಳ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಹೇಳಿದ್ರೆ ಯಾರು ಕೂಡ ಟಿಟುಕ್ ಅಂತ ಹೇಳಿಲ್ಲ. ಅದೇ ಒಬ್ಬ ದರ್ಶನ್ ಒಂದು ಕೊಲೆ ಆರೋಪಿ ಅಂತ ಇನ್ನು ಇನ್ನು ಅಪರಾಧಿ ಅಂತ ಹೇಳಿ ಸಾಬೀತಾಗಿಲ್ಲ, ಅದರ ಬಗ್ಗೆ 3 ಗಂಟೆಗಳ ಕಾಲ ತಮ್ಮ ಚಾನಲ್ ಅಲ್ಲಿ ಹಾಕೊಂಡು ರೂಪಿದ್ರು. ಅದ್ರ ಜೊತೆಗೆ 8 ತಿಂಗಳ ಕಾಲ ಅವನನ್ನ ತಿಂದು ತೇಗಾಕ್ಬಿಟ್ರು. ಆದ್ರೆ ಸಾವಿರಾರು ಕೊಲೆಗಳು ಆಗಿದಾವೆ ಅಂತ ಹೇಳಿದ್ರೆ ಯಾವನ ಬಾಯಲ್ಲಿ ಒಂದು ಮಾತು ಕೂಡ ಬರಲಿಲ್ಲ. ಕೆಳಗಡೆ ಸ್ಕ್ರೋಲ್ ಅಲ್ಲಿ ಕೂಡ ಅದರ ಬಗ್ಗೆ ಒಂದು ವಿಷಯವನ್ನು ಯಾವ ಮೀಡಿಯಾಗಳು ತಿಳಿಸ್ಲಿಲ್ಲ. ನಾಳೆ ನಿಮ್ಮ ಮೀಡಿಯಾದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು, ನಾಳೆ ನಿಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ರೀತಿ ಒಂದು ಆಗ್ಲಿ, ಅವರಿಗೂ ಕೂಡ ಒಂದು ಕಷ್ಟ ಏನಂತ ಹೇಳಿ ಗೊತ್ತಾಗ್ಲಿ. ಇವತ್ತು ಯಾರ್ಯಾರು ಸೂಟ್ ಕೇಸಲ್ಲಿ ದುಡ್ಡು ಇಸ್ಕೊಂಡಿದ್ರು ಆ ದುಡ್ಡನ್ನೆಲ್ಲಾನು ಕೂಡ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯದಕ್ಕೆ ಖರ್ಚು ಮಾಡುವಂತೆ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸೊ ದೇವರು ಎಲ್ಲದಕ್ಕೂ ಕೂಡ ಒಂದು ದಾರಿಯನ್ನ ತೋರಿಸ್ತಾನೆ. ಅಲ್ಲಿರುವಂತಹ ದೇವರು ಎಲ್ಲವನ್ನೂ ಕೂಡ ನೋಡ್ತಿರ್ತಾನೆ. ಸೊ ತುಂಬಿರೋ ಕೊಳ ಯಾವತ್ತಿಗೂ ಕೂಡ ತುಳ್ಕೊಲ್ಲ ಅಂತ ಹೇಳ್ತಾರೆ. ಬಟ್ ನೀವು ಅರ್ಧ ಇರುವಂತಹ ಕೊಡಗಳು ಯಾವತ್ತಿಗೂ ಕೂಡ ಅದು ಮುಳುಗುವಂತಹ ಸಿಚುವೇಶನ್ ಬಂದೇ ಬರುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಎಲ್ಲೆಲ್ಲೋ ರೀಲ್ಸ್ಗಳು ಅವು ಅಂತ ಹೇಳಿ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಸಮೀರ್ಗೂ ಕೂಡ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ವಿಡಿಯೋಗಳನ್ನು ಮಾಡಕ್ಕೆ ಹೋಗ್ಬೇಡ. ಎಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಒಬ್ಬ ಧೈರ್ಯವಾಗಿ ಒಂದು ನಾನು ಈ ತರ ಸಾಕ್ಷಿ ಹೇಳ್ತೀನಿ ಅಂತ ಬಂದ್ರೆ ಸ್ವಲ್ಪ ದಿನದಲ್ಲಿ ಅವನೇ ಇರೋದಿಲ್ಲ. ಇಂತಹ ಒಂದು ಸಿಚುವೇಶನ್ಗೆ ಬಂದ್ಬಿಟ್ಟಿದೆ. ನಿನಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಕೂಡ ಬರೋದಿಲ್ಲ. ಕರ್ನಾಟಕ ಅಂದ್ರೆ ಇಷ್ಟ ಹೋಗಿದೆ, ಯಾರೂ ಧೈರ್ಯವಾಗಿ ಹೋಗ್ಲಿಕ್ಕೆ ಆಗಲ್ಲ. CM ಮಾತ್ರ ಹೋಗ್ಬಿಟ್ಟು ಲಾಯರ್ಗಳು SIT ರಚನೆ ಮಾಡ್ರಿ ಅಂತ ಹೇಳಿದ್ರೆ ನೋಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಆ ಒಬ್ಬ ವ್ಯಕ್ತಿ ಬಂದು ಆಲ್ರೆಡಿ ಎಷ್ಟು ದಿನ ಆಯ್ತು ಅವನು ನಾನು ಈ ತರ ಒಂದು ತೋರಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಪೊಲೀಸರು ಹೋಗ್ಬಿಟ್ಟು ಅವನಿಗೆ ಒಂದು ಸೆಕ್ಯೂರಿಟಿ ಕೊಡೋದು ಅಥವಾ ಅಲ್ಲಿ ಏನಿದೆ ಅಂತ ಹೇಳಿ ನೋಡ್ಲಿಕ್ಕೂ ಕೂಡ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳಿ ನೀವು ಖಂಡಿತವಾಗಿ ಯೋಚನೆ ಮಾಡ್ಲೇಬೇಕಾಗತ್ತೆ. ಈಗಲೇ ಈ ಪರಿಸ್ಥಿತಿ ಬಂದ್ರೆ ಇನ್ನು 10-15 ವರ್ಷಗಳ ಕಾಲ ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳುಗಳು ಬರ್ತಾರೆ. ಆ ಸಮಯದಲ್ಲಿ ಇದು ಎಂತಹ ಒಂದು ರಾಕ್ಷಸ ಒಂದು ರಾಜ್ಯವಾಗಿರ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗ್ತಿಲ್ಲ. ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಕಾಸಿದೆ, ಯಾರ ಹತ್ರ ಆಸ್ತಿ ಇದೆ ಅವರಿಗೆ ಮಾತ್ರ ನ್ಯಾಯ ಸಿಗುತ್ತೆ. ಅವರ ಹೆಣ್ಣು ಮಕ್ಕಳು ಮಾತ್ರ ನೆಟ್ಟಗಿರ್ತಾರೆ. ಇನ್ನು ಕಂಡರ್ ಹೆಣ್ಣು ಮಕ್ಕಳು ಮಾತ್ರ ಇಲ್ಲಿ ಜೀವನ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ನಾವುಗಳು ಸಾಕ್ಬಿಟ್ಟು ಇನ್ನೊಬ್ರಿಗೆ ಬಲಿ ಕೊಡುವಂತಹ ಪರಿಸ್ಥಿತಿ ಬರ್ತಿದೆ. ಏನಾದ್ರೂ ಅದಕ್ಕೆ ನೀವೇನಾದ್ರು ವಾದ ಮಾಡಕ್ ಹೋದ್ರೆ, ನ್ಯಾಯ ಕೇಳಕ್ ಹೋದ್ರೆ ನಾಳೆ ನೀವೇ ಇರೋದಿಲ್ಲ ಅನ್ನೋದು ಒಂದು ದುರದೃಷ್ಟಕರವಾದಂತಹ ಘಟನೆ. ಇದರ ಬಗ್ಗೆ ಲಾಯರ್ ಜಗದೀಶ್ ಅವರು ಕೂಡ ಮಾತಾಡ್ತಿದ್ದಾರೆ. ಅವರಿಗೂ ಕೂಡ ಒಂದು ಸಲ್ಯೂಟ್ ಹೊಡಿಬೇಕು. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳಿಗೂ ಕೂಡ ಮುಲಾಜಿ ಇಲ್ದಂಗೆ ಮಾತಾಡುವಂತಹ ವ್ಯಕ್ತಿತ್ವ ಅವರದ್ದು. ಸೊ ಯಾವುದೇ ಭ್ರಷ್ಟಾಚಾರ ಆಗ್ಲಿ ಮತ್ತೊಂದಾಗ್ಲಿ ಅವರಿಗೆ ಕ್ರಾಕರ್ಸ್ ಮಕ್ಕಳು ಕೂಗ್ದು ಮಾತಾಡುವಂತಹ ಕೆಪಾಸಿಟಿ ಇರುವಂತಹ ವ್ಯಕ್ತಿ ಅಂದ್ರೆ ಲಾಯರ್ ಜಗದೀಶ್ ಒಬ್ರೆ. ಬಟ್ ಇಂತಹ ವಿಚಾರದಲ್ಲಿ ಮಾತನಾಡ್ತಿರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಲಾಯರ್ ಜಗದೀಶ್ ಅವರು ಲಾಯರ್ CM ಇಂದ ಹಿಡಿದ್ಬಿಟ್ಟು ಪ್ರತಿಯೊಬ್ಬ ಮಿನಿಸ್ಟರ್ಗಳಿಗೂ ಹಾಗೂ ಬೇರೆ ಒಂದು ಪಕ್ಷದಲ್ಲಿರುವಂತಹ ನಾಯಕರುಗಳಿಗೂ ಒಗ್ಗಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಡೈರೆಕ್ಟ್ ಆಗಿ ಮಕ್ಕಕ್ಕೆ ಹೋಗಿತ್ತಿರುವಂತಹ ಏಕೈಕ ವ್ಯಕ್ತಿ ಅನ್ಬೋದು. ಆ ಮನುಷ್ಯನ ಧೈರ್ಯಕ್ಕೆ ನಾವು ಯಾವತ್ತೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಅವನನ್ನ ಹುಚ್ಚನಂತ ಕರೀತಾರೆ ತುಂಬಾ ಜನ, ಅವರೆಲ್ಲ ಹುಚ್ಚರು. ನೀವು ನಿಮಗೆ ಇಲ್ಲದೆ ಇರುವಂತಹ ಗಂಡಸ್ತನ ಅವರಿಗಿದೆ, ಅವರು ಮಾತಾಡ್ತಿದ್ದಾರೆ. ಅವರಿಗೆ ಹುಚ್ಚ ಅನ್ನೋಕ್ಕಿಂತ ಮೊದಲು ನಿಮ್ಮ ಅಪ್ಪನಿಗೆ ಕೇಳ್ಕೊ ಹೋಗು ಯಾರು ಹುಚ್ಚ ಅಂತ ಹೇಳಿ. ಸೊ ಈ ತರ ಹಲವಾರು ವಿಚಾರಗಳು ನಡೀತಾ ಹೋಗ್ತಾ ಇರುತ್ತೆ ಕರ್ನಾಟಕದಲ್ಲಿ. ನೀವು ಎಷ್ಟು ದಿನಗಳ ಕಾಲ ಬಾಯಿ ಮುಚ್ಕೊಂಡಿರ್ತೀರೋ ನಾಳೆ ನಿಮ್ಮ ಮನೆ ಬಾಗಿಲಿಗೂ ನಿಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಹೆಣಗಳು ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರುತ್ತದೆ. ಸೊ ಇದರಲ್ಲಿ ಯಾರೂ ಕೂಡ ದೇವರನ್ನ ತರಕ್ ಹೋಗ್ಬೇಡಿ, ಧರ್ಮವನ್ನ ತರಕ್ ಹೋಗ್ಬೇಡಿ. ಯಾಕಂದ್ರೆ ಯಾವ ಧರ್ಮವು ಯಾವ ದೇವರು ಕೂಡ ಅಲ್ಲಿ ಸತ್ತು ಬಿದ್ದಿರುವಂತಹ ಸೌಜನ್ಯಗಾಗಿರ್ಬೋದು ಅಥವಾ ಸಾವಿರಾರು ಹೆಣಗಳಿಗಾಗಿರ್ಬೋದು ಸಮಾಧಾನ ಮಾಡ್ಲಿಕ್ಕೆ ಬರ್ಲಿಲ್ಲ, ಸಹಾಯ ಮಾಡ್ಲಿಕ್ಕೆ ಬರ್ಲಿಲ್ಲ. ಅವರ ಹೆಸರನ್ನ ಹೇಳಿಕೊಂಡು ಯಾರು ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ಅವರು ಇವತ್ತು ಚೆನ್ನಾಗಿ ಸಾವಿರಾರು ಕೋಟಿ ರೂಪಾಯಿ ದುಡ್ಕೊಂಡು ಬೇರೆ ದೇಶದಲ್ಲಿ ತಮ್ಮ ಮಕ್ಕಳನ್ನ ಓದಿಸ್ಕೊಂಡು ಸುಖವಾಗಿದ್ದಾರೆ. ದಯವಿಟ್ಟು ಯಾರು ಕೂಡ ಇದರ ಬಗ್ಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬಡವ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡ್ ಬರ್ಬೇಡ್ರಿ. ಇದ್ರಲ್ಲಿ ಏನಾದ್ರೂ ಕೂಡ ಧರ್ಮವನ್ನ ಹುಡ್ಕೊಂಡ್ ಬಂದ್ರೆ ಅಂತವನಿಗೆ ಮೆಟ್ಟು ತಗೊಂಡು ಹೊಡೆಯುವಂತ ಕೆಲಸಗಳನ್ನ ಮಾಡಿ. ಇದೇ ಕಿರಿಕೀರ್ತಿ ಅನ್ನೋ ಒಬ್ಬ ವ್ಯಕ್ತಿ ಹಿಂದೇನು ಕೂಡ ಒಂದು ಮಾತಾಡಿರ್ತಾನೆ, ಆ ಸ್ಥಳದ ಬಗ್ಗೆ ಮಾತಾಡಬೇಡಿ, ಆ ದೇವರ ಬಗ್ಗೆ ಮಾತಾಡಬೇಡಿ, ಹಾಗೆ ಹೀಗೆ ಅಂತ ಹೇಳಿ. ಆಗ ಜನಗಳು ಅವನಿಗೆ ಯಾವ ರೀತಿ ಬುದ್ಧಿ ಕಲಿಸಿದ್ರು ಅಂತ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಇವತ್ತು ಅವನು ಗಂಡಸಾಗಿದ್ದಿದ್ರೆ ಇದರ ಬಗ್ಗೆ ಒಂದು ವಿಚಾರವನ್ನ ಮಾತಾಡಬೇಕಾಗಿತ್ತು. ಇದುವರೆಗೂ ಕೂಡ ಅವನ 3-4 ಚಾನೆಲ್ಗಳನ್ನ ಇಟ್ಕೊಂಡಿದ್ದಾನೆ. ದುಡ್ಡನ್ನ ದುಡಿಯೋಕೆ ಮಾತ್ರ ಚಾನೆಲ್ಗಳನ್ನ ಇಟ್ಕೋಬೇಡ, ಒಳ್ಳೆ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಚಾನೆಲ್ಗಳನ್ನ ಇಟ್ಕೋ. ಆಗ ನೀನು ಗಂಡಸ್ ಅಂತ ಹೇಳಿ ನಾವು ಒಪ್ಕೋತೀವಿ. ಯಾಕಂತ ಹೇಳಿದ್ರೆ ನಿನ್ನಂತಹ ಗಂಡಸು ಇದ್ರೆ ಏನು ಇಲ್ಲದೆ ಇದ್ರೆ ಏನು, ಯಾವುದೋ ಒಂದು ವಿಚಾರದ ಬಗ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಮಾತಾಡಕ್ ಹೋದ್ರೆ ಅದರಲ್ಲಿ ಧರ್ಮವನ್ನ ಹುಡುಕಿರುವಂತಹ ನಾಚಿಕೆ ಗೇಡಿ ನೀನು. ನಿನ್ನಂತಹವನಿಗೆ ಎಲ್ಲಿ ಪಬ್ಲಿಕ್ ಅಲ್ಲಿ ನಿಲ್ಸ್ಬಿಟ್ಟು ಮೆಟ್ಟಲ್ಲಿ ಹೊಡಿಬೇಕು ಅಂತಹ ಒಂದು ಕೆಟ್ಟ ಕೆಲಸವನ್ನ ನೀನು ಮಾಡಿದ್ಯಾ. ನಿನ್ನಂತಹ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ TV ಚಾನೆಲ್ಗಳಾಗಿರ್ಬೋದು, ಪ್ರೋಗ್ರಾಮ್ಗಳಾಗಿರ್ಬೋದು, ಇನ್ನೊಂಥದ್ದು ಚಾನ್ಸ್ ಕೊಡೋ ಬದಲು ಯಾವನಾದ್ರು ಗಂಡಸ್ತನ ಇರುವಂತಹ ವ್ಯಕ್ತಿಗಳಿಗೆ ಚಾನ್ಸ್ ಕೊಟ್ಟಿದ್ರೆ ಇವತ್ತು ನಮ್ಮ ಸಮಾಜ ಈ ರೀತಿ ಇರ್ತಾನೆ ಇರಲಿಲ್ಲ. ಯಾರು ಕಷ್ಟದ ಪರ ಅನ್ಯಾಯದ ಪರ ದೊರೆಯುತ್ತಾರೋ ಅವರನ್ನ ಟಾರ್ಗೆಟ್ ಮಾಡುವಂತಹ ವ್ಯಕ್ತಿತ್ವ ನಿನ್ನದಾಗಿದೆ. ಕೇವಲ ವ್ಯೂಸ್ ಆಗಿ ನೀನು ಮಾಡ್ತಿರುವಂತಹ ಕೆಲಸಗಳು ಇವತ್ತು ನೀನು ಮೀಡಿಯಾಗಳ ಮುಂದೆ ಬರ್ಲಿಕ್ಕೆ ಆಗ್ತಿಲ್ಲ. ನಿನ್ನ ಯೋಗ್ಯತೆಗೆ ನಿನಗೆ
ಮುಂದೆ ನೀನು ಇದರ ಬಗ್ಗೆ ಧ್ವನಿ ಎತ್ತು, ಆಗ ನಿನಗೆ ಗೊತ್ತಾಗುತ್ತೆ ಇದರ ಕಷ್ಟ ಏನು ಅಂತ. ಬೇರೆಯವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀಯ ಅಂದ್ರೆ ನೀನು ಎಂತ ಕಚಡ ಇರಬೇಕು ಅಂತ ಹೇಳಿ ಖಂಡಿತ ಕರ್ನಾಟಕ ಜನತೆಗೂ ಕೂಡ ಗೊತ್ತಾಗುತ್ತೆ. ಮುಂದೆ ಇದರ ಬಗ್ಗೆ ನಿಮಗೆ ಏನಿಸುತ್ತೆ ದಯವಿಟ್ಟು ನಾನು ಹೇಳ್ತೀನಿ. ನನಗೆ ಅನ್ಸಿರೋದೇನಂತ ಹೇಳಿದ್ರೆ ಇದರಲ್ಲಿ ಯಾರಿಗೂ ಕೂಡ ನ್ಯಾಯ ಸಿಗೋದಿಲ್ಲ ಕಂಡ್ರೆ. ಇದು ಏನಿದ್ರು ಇಷ್ಟೇ, ಇದು ತೋಟು ಹಿಡಿದು ಹೋಗಿರುವಂತದ್ದೇ. ಯಾವನೂ ಕೂಡ ಅವರ ವಿರುದ್ಧ ಮಾತನಾಡುವಂತಹ ಕೆಪಾಸಿಟಿ ನನ್ನ ಮಕ್ಕಳಿಗೂ ಇಲ್ಲ. ಅಲ್ಲಿ ಅವರದ್ದೇ ನಡೆಯೋದು, ಅವರದ್ದ ಬಿಟ್ಟು ಯಾರ್ದು ಕೂಡ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಪವರ್ ಇರೋದು ಮನಿಗೆ, ಅಧಿಕಾರಕ್ಕೆ, ಮನಿಗೆ, ಬೇರೆ ಯಾವುದಕ್ಕೂ ಅಲ್ಲ. ಸೊ ಇಲ್ಲಿ ನ್ಯಾಯ ಸಿಗ್ಬೇಕು ಅಂದ್ರೆ ಒಂದು ದುಡ್ಡು ಇರಬೇಕು, ಇಲ್ಲ ದಿಮಾಕ್ ಇರಬೇಕು. ನಿಮ್ಮ ಹತ್ರ ಎರಡೂ ಇಲ್ಲ ಅನ್ನಿಕೊಂಡು ಇದ್ಬಿಟ್ರೆ. ಥ್ಯಾಂಕ್ ಯು.